ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿವಸ ಒಂದು ಸಣ್ಣದೊಂದು ಇನ್ಸಿಡೆಂಟ್ ಹೇಳ್ತೀನಿ. ಏನ್ ಇನ್ಸಿಡೆಂಟ್ ಅಂದ್ರೆ, ಒಬ್ಬ ಅಧಿಕಾರಿ ಇರ್ತಾನೆ. ಅವರು ಅಧಿಕಾರಿ ಅಂದ್ರೆ ತಾಲೂಕಾ ಮಟ್ಟದ ಅಧಿಕಾರಿ. ತಾಲೂಕಾ ಮಟ್ಟದ ಅಧಿಕಾರಿ ಅಂತಂದ್ರೆ ಸಾಮಾನ್ಯವಾಗಿ ತಾಲೂಕಾ ದಂಡಾಧಿಕಾರಿಗಳು ಅಂತ ಇರ್ತಾರೆ. ತಾಲೂಕಾ ದಂಡಾಧಿಕಾರಿಗಳು ಅಂದ್ರೆ ಯಾರು? ತಹಸೀಲ್ದಾರರು. ಕೇಳಿದ್ರೆ ಹೆಸರು ತಹಸೀಲ್ದಾರ್ ಅಂತ. ಇವ್ರ ಕೆಲಸ ಏನಿರುತ್ತೆ? ನೀವು ನೋಡಿಲ್ಲ ತಹಸೀಲ್ದಾರ್? ನೋಡಿರಿಲ್ಲ? ಅಲ್ಲ, ಟೋಟಲ್ ಆಗಿ ತಹಸೀಲ್ದಾರ್ ಇರ್ತಾರೆ ಅಂದ್ರೆ ಗೊತ್ತಾ? ಅವ್ರು ಎಲ್ಲಿರ್ತಾರೆ ಅಂತ ಗೊತ್ತಾ? ಎಲ್ಲಿರ್ತಾರೆ? ತಹಸೀಲ್ದಾರ್ ಆಫೀಸ್ ನಲ್ಲಿ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ ಕೆಲಸ? ಏನ್ ಮಾಡ್ತಾರೆ ಕೆಲಸ? ನಾವು ತಾಲೂಕು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾರೆ. ಹೀಗೆ ನಾನು ತಹಸೀಲ್ದಾರ್ ನೋಡಿದ್ದೆ. ಅವ್ರು ಹೆಂಗಿದ್ರಪ್ಪ ಅಂದ್ರೆ, ಆ ಚೇರಲ್ಲಿ ಕುತ್ಕೊಳ್ಳೋದು ಕಡಿಮೆ. ಕುತ್ಕೊಳ್ಳೋದು ಕಡಿಮೆ, ಚೇರಲ್ಲಿ ಕುತ್ಕೊಳ್ಳೋದು ಕಡಿಮೆ. ಅವ್ರ ಹೆಸರು ನನಗೆ ರುದ್ರೇಶ್ ಅಂತ ಇರ್ಬೇಕು. ಹಾಂಗಲ್ನಲ್ಲಿ ನಾನು ನೋಡಿದ್ದೇನೆ. ಅವ್ರು ಹೆಂಗಿದ್ರಪ್ಪ ಅಂದ್ರೆ, ಆಫೀಸಿಗೆ ಬರ್ಬೇಕಾದ್ರೆ ಇವ್ರು ತಹಸೀಲ್ದಾರ್ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಗೊತ್ತಿತ್ತು. ಬಂದು ಏನ್ ಮಾಡಿದ್ರು, ಇಡೀ ತಹಸೀಲ್ದಾರ್ ಆಫೀಸ್ ವ್ಯವಸ್ಥೆ ಒಂದ್ಸರಿ ಅಡ್ಡಾಡ್ತಿದ್ರು. ಬೆಳಿಗ್ಗೆ ಅಡ್ಡಾಡಿ ಮತ್ತೆ ಚೇರಿಗೆ ಹೋಗಿ ಮತ್ತೆ ಕುತ್ಕೊಂಡು ಮತ್ತೆ ಸುಮ್ಮನೆ ಹೋಗಿ ಅಡ್ಡಾಡ್ತಿದ್ರು. ಯಾರಾದ್ರೂ ವಯಸ್ಸಾದವರು ಇದ್ರು ಅಂದ್ರೆ, ಅಥವಾ ಜನ ಜಾಸ್ತಿ ಎಲ್ಲ ನಿಂತ್ಕೊಂಡಿದ್ರು ಅಂದ್ರೆ ಅವ್ರನ್ನ ಮಾತಾಡ್ತಿದ್ರು. ಯಾಕೆ ಮಾತಾಡ್ತಿದ್ರು ಅಂದ್ರೆ, ಅವ್ರ ಕಷ್ಟ ಸುಖಗಳನ್ನ ಏನ್ ಮಾಡ್ತಿದ್ರು, ಅವರು ಕೇಳ್ತಿದ್ರು. ತಕ್ಷಣ ಏನ್ ಮಾಡಿದ್ರೆ ಅಧಿಕಾರಿಗಳಿಗೆ ಏನ್ ಮಾಡ್ತಿದ್ರು, ಮಾಹಿತಿಯನ್ನ ಕೊಟ್ಟು ಅವ್ರಿಗೆ ಏನ್ ಬೇಕು ಆ ವ್ಯವಸ್ಥೆಯನ್ನ ಮಾಡ್ತಿದ್ರು. ಇದು ಯಾರ ಕೆಲಸ ಅಂದ್ರೆ ಅವ್ರ ಕೆಲಸ. ಸಾಮಾನ್ಯವಾಗಿ ತಹಸೀಲ್ದಾರು ಏನ್ ಮಾಡ್ತಿರ್ತಾರೆ ಅಂದ್ರೆ, ಈ ತಾಲೂಕಿನ ಉಸ್ತುವಾರಿ ಅವರೇ ಮಾಡೋದು. ತಾಲೂಕಾ ದಂಡಾಧಿಕಾರಿಗಳು ಅಂತ ಕರೀತಾರೆ. ಏನೇ ಸರ್ಕಾರದ ಯೋಜನೆಗಳಿದ್ರು ಸಹ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಅವ್ರ ಮುಖಾಂತರನೇ ಆಗ್ಬೇಕು. ಇನ್ನು ಕೆಲ ಹಂತದ ಅಧಿಕಾರಿಗಳು ಇರ್ತಾರೆ, ಇಲ್ಲ ಅಂತಲ್ಲ, ಅದನ್ನ ಅವರು ಮಾಡಬೇಕಾಗಿತ್ತು. ಸರಿ, ನಾನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನೋಡೋಣ. ನೀವರ ಕೇಳಿಲ್ಲ, ನಾನಾರ ಕೇಳಿದೆ. ಒಂದ್ ದೇಶ ಬಹಳ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾನೆಂತ ಪ್ರಶ್ನೆ ಕೇಳಿದ್ದೀನಿ? ವಿಚಾರ ಮಾಡಿ ಉತ್ತರ ಕೊಡಂತ ಪ್ರಶ್ನೆ ಏನಲ್ಲ. ಈಗ ನಿಮ್ ಮನೆ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅಚ್ಚುಕಟ್ಟಾಗಿ ಇಟ್ಕೋಬೇಕು. ಕರೆಕ್ಟಾ? ಅಚ್ಚುಕಟ್ಟಾಗಿ ಇಟ್ಕೋಬೇಕು ಅಂದ್ರೆ ಮನೆಯಲ್ಲಿ ಇರ್ತಕ್ಕಂಥ ಯಜಮಾನ ಮತ್ತೆ ಮನೆಯಲ್ಲಿ ಏನು ಅದರ ಜವಾಬ್ದಾರಿ ತಗೊಂಡ್ರೆ ಹೆಂಗಿರ್ಬೇಕು ಅಂದ್ರೆ ಸರಿಯಾಗಿರ್ಬೇಕು ಅಂತ. ಮತ್ತೆ ಒಂದ್ ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಹೇಗಿದ್ರೆ ದೇಶ ಚೆನ್ನಾಗಿರುತ್ತೆ? ಗಲಭೆಗಳಾಗದಾಗೆ ಅಭಿವೃದ್ಧಿ ಹೊಂದಬೇಕು ಅಂದ್ರೆ ಹೆಂಗಿರ್ಬೇಕು ದೇಶ? ಏನು ನೀವು ಕಲ್ಪನೆ ಮಾಡ್ಕೊಂಡು ಹೇಳ್ರಿ ಸರ್, ಹಿಂಗಿದ್ರೆ ಚೆನ್ನಾಗಿರುತ್ತೆ. ಯಾರು ಹೇಳ್ತಿದ್ರು? ಈಗ ನಮ್ ದೇಶ ಐತಿ. ನಮ್ ದೇಶ ಯಾವುದು ಚೆನ್ನಾಗೈತಿಲ್ಲ? ಯಾಕೆ ಚೆನ್ನಾಗೈತಿ? ನೋಡಿರಲ್ಲ ನಮ್ ದೇಶನ? ಸರ್ ನೋಡೋದಿಲ್ಲ ನಾವು. ನಮ್ ದೇಶದಾಗ ಅದಾವ ಅಂದ್ರೆ ಇಲ್ಲ ಸರ್, ನಾವು ಕಾಸನ ಒಳಗದವನ್ ಬಂದ್ರೆ ಮತ್ತೆ ಹೌದಾ? ಚೆನ್ನಾಗಿರ್ಬೇಕು ಅಂದ್ರೆ ಹೆಂಗಿರ್ಬೇಕು ಹೇಳ್ರಿ ನೋಡ. ಅಲ್ಲ, ಹೆಂಗಿರ್ಬೇಕು ಅಂದ್ರೆ ನಮ್ ದೇಶದಲ್ಲಿ ಹೆಂಗೈತಿ ಹೆಂಗಿರ್ಬೇಕು ಅಂತ ಹೇಳ್ತೀವಿ. ಹಂಗ ನಮ್ ದೇಶದಲ್ಲಿ ಏನೈತಿ? ಯಾಕೆ ಚೆನ್ನಾಗೈತಿ? ಮಾತಾಡ್ಬೇಕು. ನೀವು ಮಾತಾಡ್ಲಿಲ್ಲ ಅಂದ್ರೆ ಬಹುಶಃ ನೀವು ಯಾವ ಸ್ಥಿತಿಗೆ ಹೋಗಿದ್ದೀರಿ ಅಂದ್ರೆ ಕರೆಕ್ಟಾ? ಮತ್ತೆ ಮಾತಾಡ್ಬೇಕು. ತಹಸೀಲ್ದಾರ್ ಅಂತ ಹೇಳಿದ್ರಿ, ತಹಸೀಲ್ದಾರ್ ಹೇಳಿದ್ರ ಹೇಳ್ರಿ. ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ದೇಶದಲ್ಲಿ ವ್ಯವಸ್ಥೆ ಹೆಂಗಿರ್ಬೇಕು? ಮಾತಾಡಂಗಿಲ್ಲ. ಏನ್ ಹೇಳಿದ್ರು ನಾನು ಪನಿಷ್ಮೆಂಟ್ ಕೊಡ್ತಾನ? ಹೇಳಪ್ಪ, ಹೇಳಲೇ.
ದೇಶದ ಪ್ರಜೆಗಳೆಲ್ಲ ಏನ್ ಮಾಡ್ಬೇಕು? ಸರ್ಕಾರದ ನಿಯಮಗಳನ್ನ ಪಾಲಿಸಬೇಕು. ಮತ್ತೆ ಮತ್ತೆ ಯಾರು ಹೇಳ್ತೀರಿ? ಚೇತನ್. ಕಾನೂನನ್ನ ಪಾಲಿಸಬೇಕು. ಮತ್ತೆ ಹೇಳಿ ಪೂಜಾ. ಪೂಜಾ ಈ ಮ್ಯಾಲ ಹೇಳಂಗ ಇಲ್ಲ. ಪೂಜಾ ಅಂದ್ರೆ ಮತ್ತೆ ಆ ಕಡೆ ಒಬ್ಳೆ ಪೂಜೆ ಇರೋದು ಅಂಶ. ಹೇಳು ಮನಸ್ರಿ. ವೆರಿ ಗುಡ್. ಏನಿರ್ಬೇಕು? ಉತ್ತಮ ಅಧಿಕಾರಿಗಳಿರ್ಬೇಕು ಅಂತ. ಈಗ ಕಾನೂನನ್ನ ಪಾಲಿಸಬೇಕು, ಸರಿ, ಓಕೆ. ಆದ್ರೆ ಕಾನೂನು ಪಾಲಿಸದೇ ಇದ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ಯಾರು ಇರ್ಬೇಕು ಅಂದ್ರೆ ಉತ್ತಮವಾದಂತ ಅಧಿಕಾರಿ ಇರ್ಬೇಕು. ಅಧಿಕಾರಿ ಅಂತಕ್ಕಂಥ ಪದ ಐತಲ್ಲ, ಈ ಅಧಿಕಾರಿಗಳು ಅಂತ ಏನದಾರಲ್ಲ, ದೇಶನ ಅಭಿವೃದ್ಧಿನೂ ಮಾಡಬಹುದು, ದೇಶನ ಹಾಳು ಮಾಡಬಹುದು. ಯಾಕೆ ಅಂದ್ರೆ ಒಂದು ಕಾಲದಲ್ಲಿ ನೀವು ಮೊಹಮ್ಮದ್ ಬಿನ್ ತುಗ್ಲಕ್ ಅಂತ ಕೇಳಿದ್ರೆ ಹೆಸರು, ದೆಹಲಿ ಸುಲ್ತಾನರು ಬರ್ತಾರೆ. ನೀವು ಹೋದ ವರ್ಷ ಅಭ್ಯಾಸ ಮಾಡಿದ್ರಿ. ಅಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ಏನ್ ಮಾಡಿದ ಅಂದ್ರೆ, ಪಾಪ ಅವ್ನು ರಾಜ, ಅವ್ನು ಆಡಳಿತ ಮಾಡ್ಬೇಕಾದ್ರೆ ಏನಾಗ್ತಿತ್ತು ಅಂದ್ರೆ, ಅವ್ರು ಒಂದ್ಸಾರಿ ಅವನಿಗೆ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಒಂದು ಮಾಹಿತಿ ಕೊಡ್ತಾರೆ. ದೋಬ್ ಪ್ರದೇಶ ಅಂತ ಅಂದ್ರೆ ವರ್ಷದಲ್ಲಿ 2 ಬೆಳೆ ಬೆಳೀತಕ್ಕಂತ ಒಂದು ಪ್ರದೇಶ. ಅಲ್ಲಿ ನಾವು ಒಂದೇ ಬೆಳೆ ಬೆಳೀತಕ್ಕಂತ ರೈತರಿಗೂ 2 ಬೆಳೆ ಬೆಳೀತಕ್ಕಂತ ರೈತರಿಗೂ ಸೇಮ್ ಈಕ್ವಲ್ ಆಗಿ ತೆರಿಗೆ ಹಾಕೋದು ಬೇಡ. ಅವ್ರು 2 ಬೆಳೆ ಬೆಳೀತಾರೆ, ಸ್ವಲ್ಪ ಜಾಸ್ತಿ ತೆರಿಗೆ ಹಾಕೋಣ ಅಂತ ಹೇಳಿದ. ಅದಕ್ಕೆಲ್ಲರೂ ಒಪ್ಪಿಕೊಂಡ್ರು. 1-2 ವರ್ಷ ನಡೀತು. ಮುಂದೆ ಏನಾಗ್ಬಿಡ್ತು ಅಂದ್ರೆ ಬರ ಬಂದ್ಬಿಡ್ತು, ಕ್ಷಾಮ. ಕೂತ್ಕೊಳ್ಳಿ. ಬರ ಬಂದಾಗ ಏನಾಗ್ಬಿಡ್ತು ಅಂದ್ರೆ ಇವನು ಆ ಕಡೆ ಗಮನ ಕೊಡ್ಲಿಲ್ಲ ರಾಜ. ಯಾವ ಕಡೆಗೆ? ದೋಬ್ ಪ್ರದೇಶದ ಕಡೆಗೆ ಗಮನ ಕೊಡ್ಲಿಲ್ಲ. ಅಧಿಕಾರಿಗಳು ಏನ್ ಮಾಡಿದ್ರು ಅಂದ್ರೆ ರಾಜನಿಗೆ ಸರಿಯಾದ ಮಾಹಿತಿಯನ್ನ ಕೊಡ್ಲಿಲ್ಲ. ರಾಜ ಏನಂದ? ಕಂದಾಯ ವಸೂಲಿ ಮಾಡ್ರಿ ಅಂತ. ರೈತರು ಕೊಡ್ತಾ ಇಲ್ಲ ಅಂತ ಅಧಿಕಾರಿಗಳು ಹೇಳಿದ್ರು. ಯಾಕೆ ಕೊಡ್ತಾ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ಮೊಹಮ್ಮದ್ ಬಿನ್ ತುಗ್ಲಕ್ರಿಗೆ ಅಧಿಕಾರಿಗಳು ಹೇಳಿದ್ರು. ರೈತರು ಕೊಡ್ತಾ ಇಲ್ಲ. ರಾಜ ಏನಂದ, ಇಲ್ಲ, ನೀವು ಕಡ್ಡಾಯ ವಸೂಲಿ ಮಾಡಲೇಬೇಕು ಅಂತ. ಅವಾಗ ಏನ್ ಮಾಡಿದ್ರು? ಪಾಪ ಇರ್ತಕ್ಕಂಥ ರೈತರಿಗೆ ಬಹಳಷ್ಟು ಹಿಂಸೆಯನ್ನು ಕೊಟ್ಟು, ಏನು ಬೆಳೆ ಬೆಳೆದಿಲ್ಲ ಅಂದ್ರು ಅವ್ರ ಮನೆಯೆಲ್ಲ ಜಪ್ತಿ ಮಾಡಿ ಅಲ್ಲಿ ಕಡ್ಡಾಯ ವಸೂಲಿಯನ್ನ ಮಾಡಿಬಿಟ್ಟು ರಾಜನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ರೀತಿಯಲ್ಲಿ ಮಾಡಿದ್ರು ಅಲ್ಲಿರುವಂತ ಅಧಿಕಾರಿ ವರ್ಗ. ಏನೋ ಅವ್ರು ಮಾಡಿದ್ರು ಅಥವಾ ರಾಜನಿಗೆ ಅದು ಗೊತ್ತಿದ್ರು, ಅವ್ನಿಗೆ ಏನ್ ಗೊತ್ತಿಲ್ದಂಗಿದ್ದು, ಅದು ಸರಿಯಾದಂತ ಮಾಹಿತಿ ಇಲ್ಲ. ಬಟ್ ಅವನಿಗೆ ಮಾಹಿತಿ ಕೊರತೆ ಇತ್ತು, ಹಾಗಾಗಿ ಹಿಂಗಾಗಿ. ಅದಕ್ಕೆ ನಾನು ಹೇಳೋದೇನಂದ್ರೆ ಅಧಿಕಾರಿ ವರ್ಗ ಅಂತ ಹೇಳಿದಲ್ಲ, ಆ ಅಧಿಕಾರಿ ವರ್ಗ ಚೆನ್ನಾಗಿದ್ರೆ, ಪ್ರಾಮಾಣಿಕವಾಗಿದ್ರೆ, ಏನೋ ಅಧಿಕಾರಿ ವರ್ಗ ಚೆನ್ನಾಗಿದ್ರೆ, ಅದರ ಜೊತೆಗೆ ಏನೋ ಪ್ರಾಮಾಣಿಕವಾಗಿದ್ರೆ ಆ ದೇಶ ಏನಾಗಬಹುದು? ಅಭಿವೃದ್ಧಿ ಆಗಬಹುದು. ನೆಕ್ಸ್ಟ್ ಪ್ರಶ್ನೆ, ಬರೀ ಅಧಿಕಾರಿ ವರ್ಗದವರು ಇದ್ರೆ ಮಾತ್ರ ದೇಶ ಅಭಿವೃದ್ಧಿ ಆಗುತ್ತಾ? ಮಾತಾಡ್ರಿ. ನೀವು ಮಾತಾಡಿದ್ದೆಲ್ಲ ಏನ್ ಮಾತಾಡಿದ್ರೆ ಅದನ್ನ ತಪ್ಪಕ್ಕ ನೀವು ಮನಸ್ಸಿನಾಗ ಇಟ್ಕೊಂಡು ಹೇಳ್ಬಾರ್ದು. ಏನ್ ತಿಳಿತು ಅದನ್ನ ಮಾತಾಡಿ ಹೇಳ್ರಿ. ಸರ ಏನು ಅಧಿಕಾರಿ ವರ್ಗ ಕಾರ್ಯಕ್ರಮದಲ್ಲಿ ಸಾಕು ಸರ್ ಅಂತ. ಮತ್ತೆ ರಾಜಕಾರಣಿಗಳು ಚೆನ್ನಾಗಿರ್ಬೇಕಲ್ಲ. ಕಾನೂನು ಮಾಡೋರು ಯಾರು? ರಾಜಕಾರಣಿಗಳು. ಹೌದಾ? ನಮ್ಮ ದೇಶದಲ್ಲಿ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ. ಕಾರ್ಯಾಂಗ, ಶಾಸಕಾಂಗ ನ್ಯಾಯಾಂಗದಿಂದ ಹೊರತಾಗಿರ್ತವೆ, ಅಂದ್ರೆ ಬೇರೆ ಇರ್ತಕ್ಕಂಥದ್ದು. ಅದು 3 ಒಂದೇ ಅಂಗ, ಬಟ್ ಅವೆರಡು ಏನಪ್ಪಾ ಅಂದ್ರೆ ದೂರ ಇದಾವೆ. ಯಾಕಂದ್ರೆ ಅವೆರಡರ ಕಿವಿ ಇನ್ನೊಂದು ಯಾವುದು? ನ್ಯಾಯಾಂಗ. ಕಾರ್ಯಾಂಗ ತಪ್ಪು ಮಾಡಿದ್ರೆ, ಶಾಸಕಾಂಗ ತಪ್ಪು ಮಾಡಿದ್ರೆ, ಕಿವಿ ಹಿಂಡೋದು ಯಾವುದು? ನ್ಯಾಯಾಂಗ. ಅದಾಗುತ್ತ ನಾಡಿದ್ದೀಗ ಸರಿ ಮಾತಾಡ್ರಿ. ದೇಶ ಸುಭಿಕ್ಷೆಯಿಂದ ಇರಬೇಕು, ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕಿರಣ್ ಬೇಡಿ ಅಂತ ಹೆಸರು ಕೇಳಿದ? ಅವಳ ಹೆಸರು ಯಾಕೆ ಇದಾಯ್ತು, ಎಷ್ಟು ಜನಪ್ರಿಯತೆ ಪಡೀತು? ನಿಷ್ಠಾವಂತ ದಕ್ಷ ಅಧಿಕಾರಿ.
ಹಾಗೆ ಒಂದು ಸಿನಿಮಾ ಬಂತು ಕನ್ನಡದಲ್ಲಿ, ಎಸ್ ಪಿ ಸಾಂಗ್ಲಿಯಾನ್ ಅಂತ ಹೇಳಿ. ಎಸ್ ಪಿ ಸಾಂಗ್ಲಿಯಾನ್ ಯಾಕೆ ಈ ಸಿನಿಮಾ ಬಂತು? ಅವನೊಬ್ಬ IPS ಅಧಿಕಾರಿ. ಯಾರು? ಎಚ್.ಡಿ. ಸಾಂಗ್ಲಿಯಾನ್. ಆದ್ರೆ ಅವನನ್ನೇ ಸಿನಿಮಾ ಯಾಕೆ ಮಾಡಿದ್ರು? ಯಾಕೆ ಮಾಡಿದ್ರು? ಯಾಕೆ ಮಾಡಿದ್ರು? ನಿಷ್ಠಾವಂತ ಅಧಿಕಾರಿ ಆಗಿದ್ರು. ಅಂದ್ರೆ ನಾನು ಹೇಳೋದು ಏನಪ್ಪಾ ಅಂದ್ರೆ, ಒಂದು ದೇಶ ಚೆನ್ನಾಗಿರ್ಬೇಕು ಅಂದ್ರೆ, ಹೇಳಿ, ಒಂದು ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಅಲ್ಲಿ ಯಾವುದು ಚೆನ್ನಾಗಿರ್ಬೇಕು ಅಂದ್ರೆ ಆಡಳಿತ ಚೆನ್ನಾಗಿರ್ಬೇಕು. ಆಡಳಿತ ಅಂದ್ರೆ ಅಷ್ಟೇ ಆಗಲ್ಲ, ಆ ಆಡಳಿತವನ್ನ ನಡೆಸ್ತಕ್ಕಂತ ಮೇಲ್ವರ್ಗದ ಅಂದ್ರೆ ಇನ್ನೊಂದು ಯಾವುದು ಅಂಗ, ಶಾಸಕಾಂಗ ಏನಿದೆಯಲ್ಲ, ಆ ಶಾಸಕಾಂಗನು ಚೆನ್ನಾಗಿ ಇರಬೇಕು. ಶಾಸಕಾಂಗ ಕರೆಕ್ಟ್ ಆಗಿತ್ತು ಅಂದ್ರೆ ಕಾರ್ಯಾಂಗ ಕೆಲಸನ ಕರೆಕ್ಟ್ ಆಗಿ ಮಾಡುತ್ತೆ. ಕಾರ್ಯಾಂಗ ಶಾಸಕಾಂಗ ಇವೆರಡು ಎರಡು ಕಣ್ಣಿದ್ದಂಗೆ. ಕಾರ್ಯಾಂಗ ಶಾಸಕಾಂಗ ಇವೆರಡು ಆ ದೇಶವನ್ನು ಅಭಿವೃದ್ಧಿ ಮಾಡತಕ್ಕಂತ ಅಂಗಗಳು. ಈಗ ನಾವು ಕಾಮನ್ ಆಗಿ ಹೇಳಿದೆ ನನಗೆ, ಏನು ಒಂದು ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಅಧಿಕಾರಿ ವರ್ಗ ಚೆನ್ನಾಗಿರ್ಬೇಕು ಅಂದ್ವಿ, ಇನ್ನೇನೇನೋ ಹೇಳಿ. ಈಗ ಅದಕ್ಕೆ ನಾನು ಹೇಳೋದೇನಪ್ಪ ಅಂದ್ರೆ, ಇಡೀ ನಮ್ಮ ದೇಶ ಅನ್ನೋದು ನಮ್ಮ ಟೋಟಲ್ ಆಗಿ ಒಂದು ದೇಶ. ಆ ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಅಲ್ಲಿಯ ಆಡಳಿತ ವ್ಯವಸ್ಥೆ ಚೆನ್ನಾಗಿ ಇರಬೇಕು. ಹಾಗಾದ್ರೆ ಆಡಳಿತ ವ್ಯವಸ್ಥೆ ಅಂದ್ರೆ ಯಾವುದು? ಆಡಳಿತ ವ್ಯವಸ್ಥೆ ಅಂದ್ರೆ ಯಾವುದು? ಅದಕ್ಕೆ ಏನಂತ ನಾವು ಕರಿತೀವಿ? ಇಡೀ ದೇಶದ ಆಡಳಿತ ವ್ಯವಸ್ಥೆಯಿಂದ ಒಂದು ಯಾವುದೋ ಸರ್ಕಾರದ ಒಂದು ಉದ್ಯಮ ಇರುತ್ತೆ, ಸರ್ಕಾರದ ಒಂದು ಇಲಾಖೆ ಇರುತ್ತೆ, ಸರ್ಕಾರದ ಬಸ್ಗಳು ಇರ್ತವೆ. ಅವಕ್ಕೆಲ್ಲ ನಾವು ಒಂದು ಪದ ಬಳಕೆ ಮಾಡಿ ಹೇಳ್ಬೇಕು. ಇವೆಲ್ಲ ಯಾರವು ಅಂದ್ರೆ ಸರ್ಕಾರದವು ಅಂತ ಹೇಳ್ತಾರೆ. ಆ ಸರ್ಕಾರ ಅನ್ನೋ ಪದ ಜೊತೆ ಇನ್ನೊಂದು ಪದವನ್ನು ಬಳಸ್ತಾರೆ. ಏನಂತ ಬಳಸಬಹುದು ನೋಡ, ಹೇಳಿ ನೋಡ. ದೇಶದ್ದಲ್ಲ, ಒಟ್ಟಾರೆಯಾಗಿ ಸರ್ಕಾರ ಅಂದ್ರೆ ಅದರ ಬದಲಾಗಿ ಮತ್ತೊಂದು ಪದವನ್ನು ಬಳಸ್ತೀವಿ. ಏನು ಬಳಸಬಹುದು? ಯಾವ್ದನ್ನು ಬಳಸಬಹುದು ನೋಡಿ, ಹೇಳಿ. ನಮ್ದಲ್ಲ ಬಿಡೋದು, ಏನಂತ ಇದು ಯಾರ್ದು? ಸರ್ಕಾರದ. ಸರ್ಕಾರದ ಪದ ಬದಲು ಮತ್ತೊಂದು ಪದವನ್ನು ಬಳಸ್ತೀವಿ. ಯಾವ್ದನ್ನು ಬಳಸಬಹುದು ನೋಡ, ಹೇಳಿ. ಏನು? ಸಾರ್ವಜನಿಕ. ಹಾಗಾದ್ರೆ ಎಲ್ಲ ಸಾರ್ವಜನಿಕ, ಆ ಸಾರ್ವಜನಿಕಕ್ಕೆ ಮತ್ತೊಂದು ಪದ ಸೇರಿಸ್ರೆ, ಆಗ್ಲೇ ಹೇಳಿದ್ರಲ್ಲ ನೀವು, ಆಡಳಿತ. ಏನಿದೆ? ಆಡಳಿತ. ಹಾಗಾದ್ರೆ ಸಾರ್ವಜನಿಕ ಆಡಳಿತ. ಹಾಗಾದ್ರೆ ನಾವು ಇಡೀ ದೇಶದ ಆಡಳಿತ ಅಂದ್ರೆ ಏನಾಗಬಹುದು? ಸಾರ್ವಜನಿಕ ಆಡಳಿತ. ಹಾಗಾದ್ರೆ ಈ ಸಾರ್ವಜನಿಕ ಆಡಳಿತ ಹೆಂಗಿರ್ಬೇಕು? ಇದನ್ನ ಹೆಚ್ಚು ಜನಪ್ರಿಯಗೊಳಿಸಿದವರು ಯಾರು? ಇದನ್ನ ಒಂದು ಸಾರ್ವಜನಿಕ ಆಡಳಿತ, ಇದನ್ನ ನಾವೆಲ್ಲ ಅಧ್ಯಯನವನ್ನ ಮಾಡಬೇಕು. ಯಾಕೆ ಮಾಡಬೇಕು ಹೇಳಿ? ಸಾರ್ವಜನಿಕ ಆಡಳಿತ ನಾವಿದನ್ನ ಅಭ್ಯಾಸ ಮಾಡ್ಬೇಕಾ? ಹೌದಾ? ಯಾಕೆ ನಾವು ಸಾರ್ವಜನಿಕ ಆಡಳಿತವನ್ನ ಅಭ್ಯಾಸವನ್ನ ಮಾಡ್ತೀವಿ? ಅರ್ಚನಾ, ಯಾಕೆ ಮಾಡ್ಬೇಕು ಸಾರ್ವಜನಿಕ ಆಡಳಿತ ಅಂತಕ್ಕಂಥ ಏನಾದ್ರು ಒಂದು ಟಾಪಿಕ್ ಕೊಟ್ರೆ, ನಿಮಗೆ ಒಂದು ವಿಷಯ ಕೊಟ್ರೆ ನಾವು ಅದನ್ನ ಅಧ್ಯಯನ ಮಾಡ್ಬೇಕಾ? ಅದರಿಂದ ಏನ್ ಅನುಕೂಲ ನಾವು ಆಗಿರೋದ್ರಿಂದ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಬೇಕು. ಮತ್ತೆ ಯಾರಾದ್ರಿ ಮಾತಾಡ್ರಿ. ಏಮ ಸಾರ್ವಜನಿಕ ಆಡಳಿತ ನಮಗೆ ಅಭ್ಯಾಸ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತಾ? ಹೇಳು. ಸಾರ್ವಜನಿಕ ಆಡಳಿತದಿಂದ ಇರೋ ಪ್ರಯೋಜನಗಳ ಬಗ್ಗೆ ಅರಿವು ಮತ್ತೆ ಮಹತ್ವವನ್ನು ತಿಳ್ಕೊಳ್ತೇವೆ. ಮತ್ತೆ ಹೇಳು ಮನಸ್ಸೇ, ಸಂಗೀತ, ನಿಮಗೆ ಬುಕ್ಕಲ್ಲಿ ಇಲ್ಲ ಇದು ಪಾಠ, ನಾನು ಹಂಗೆ ಕಾಮನ್ ಆಗಿ ಹೇಳ್ತಾ ಇದ್ದೀನಿ.
ಸಾರ್ವಜನಿಕ ಆಡಳಿತ ವ್ಯವಸ್ಥೆ. ಒಂದು ವ್ಯವಸ್ಥೆ ಇರುತ್ತೆ. ನಾವು ಮನೆಯಲ್ಲಿ ನೀರನ್ನು ಬಳಸ್ತೇವೆ. ಕೆಲವು ಸಾಮಾನ್ಯ ನಗರ ಪ್ರದೇಶದಲ್ಲಿ ಮೇಲ್ಗಡೆ ಸಿಂಟೆಕ್ಸ್ ಇಟ್ಟಿರ್ತಾರೆ, ಹೌದಾ? ಮೇಲ್ಗಡೆ ಸಿಂಟೆಕ್ಸ್ ಇಟ್ಕೊಂಡಾಗ ಆ ನೀರನ್ನ ಎಲ್ಲಿ ಬೇಕೋ ಅಲ್ಲಿ ನಾವೇನ್ ಮಾಡ್ತೇವೆ, ಒಂದು ಪೈಪ್ ಮುಖಾಂತರ ನೀರನ್ನ ಬಳಸ್ಕೊಳ್ತೇವೆ. ನೀರಿನ ವ್ಯವಸ್ಥೆ, ಹೌದಾ? ಎಲ್ಲೆಲ್ಲಿ ಹೆಂಗೆ ನಾವು ಯಾವ ನೆಲ್ಲಿ ಹಾಕ್ಬೇಕು, ಪೈಪ್ ಅನ್ನು ಯಾವ್ದು ಹಾಕ್ಬೇಕು, ಇದು ಏನದು ವ್ಯವಸ್ಥೆ. ಈ ಸಾರ್ವಜನಿಕ ಆಡಳಿತ ವ್ಯವಸ್ಥೆ ಅಂದ್ರೆ ಸಾಮಾನ್ಯವಾಗಿ ನಾವು ನೀವು ಕಾಮನ್ ಆಗಿ ಹೇಳೋದೇನಪ್ಪ ಅಂದ್ರೆ ಯಾರ್ಯಾರು ಯಾವ್ಯಾವ ಕೆಲಸನ ಮಾಡಬೇಕು, ಏನೇನ್ ಕೆಲಸನ ಮಾಡಬೇಕು, ಅವ್ರ ಜವಾಬ್ದಾರಿಗಳು ಏನು. ಇಲ್ಲಿ ಸರ್ಕಾರ, ಒಂದು ದೇಶ ಸುವ್ಯವಸ್ಥಿತವಾಗಿ ನಡಿಬೇಕು ಅಂದ್ರೆ ಅಲ್ಲಿ ಏನ್ ಚೆನ್ನಾಗಿರ್ಬೇಕು ಅಂದ್ರೆ ಸಾರ್ವಜನಿಕ ಆಡಳಿತ ಚೆನ್ನಾಗಿರ್ಬೇಕು. ಸರಿ, ಸರಿ. ನಾವು ಇವತ್ತು ಸಾರ್ವಜನಿಕ ಆಡಳಿತ ಒಂದು ಪರಿಚಯ, ನಾವು ಇಲ್ಲಿ ಮಟ್ಟ ಏನ್ ಮಾಡಿದ್ವಿ ಅಂದ್ರೆ ಸಾರ್ವಜನಿಕ ಆಡಳಿತ ಅಂದ್ರೆ ಏನು, ಆಡಳಿತ ಹೆಂಗಿರುತ್ತೆ, ಒಂದು ದೇಶದ ಆಡಳಿತ ಚೆನ್ನಾಗಿರ್ಬೇಕು ಅಂದ್ರೆ ಅಲ್ಲಿ ಏನೆಲ್ಲ ಅಂಶಗಳು ಚೆನ್ನಾಗಿ ಇರ್ಬೇಕು ಅಂತಕ್ಕಂಥದ್ದನ್ನ ಚರ್ಚೆ ಮಾಡಿದಾಗ ನೀವೆಲ್ಲ ಏನ್ ಹೇಳಿದ್ರೆ ಆಡಳಿತ ಚೆನ್ನಾಗಿರ್ಬೇಕು, ಮತ್ತೆ ಅಲ್ಲಿ ಶಾಸಕಾಂಗ ಚೆನ್ನಾಗಿರ್ಬೇಕು, ಅಧಿಕಾರಿಗಳು ಚೆನ್ನಾಗಿರ್ಬೇಕು, ಎಲ್ಲರೂ ಕಾನೂನನ್ನ ಪಾಲಿಸಬೇಕು ಎಂಬೆಲ್ಲ ಮಾತುಗಳನ್ನ ಹೇಳಿದ್ರು. ಸರಿ, ಈಗ ಆಧುನಿಕ ಸಮಾಜಗಳ ಸಂಕೀರ್ಣವಾಗಿರ್ತಕ್ಕಂಥ ಸಮಾಜದಲ್ಲಿ ನಮಗೆ ಸಾರ್ವಜನಿಕ ಆಡಳಿತದ ಮಹತ್ವ ಮತ್ತು ಅದರ ಅರಿವು ದಿನದಿಂದ ದಿನಕ್ಕೆ ಏನಾಗ್ತಾ ಇದೆ, ಹೆಚ್ಚಿಗೆ ಆಗ್ತಾ ಇದೆ. ಯಾಕೆ ಹೆಚ್ಚಿಗೆ ಆಗ್ತಾ ಇದೆ ಅಂತಂದ್ರೆ ಸಾಮಾನ್ಯವಾಗಿ ಹೆಂಗಿರುತ್ತೆ ಆಡಳಿತ ಯಂತ್ರ, ಆಮೇಲೆ ಸರ್ಕಾರದ ಯೋಜನೆಗಳು, ಆ ಯೋಜನೆಗಳನ್ನ ನಾವು ಪಡಿಬೇಕು ಅಂದ್ರೆ, ಒಂದು ಚೆನ್ನಾಗಿರ್ಬೇಕು ಅಂದ್ರೆ, ಒಂದು ಗ್ರಾಮ ಶಾಂತಿ ಸುವ್ಯವಸ್ಥೆಯಿಂದ ಇರಬೇಕು ಅಂದ್ರೆ, ಒಂದು ಜಿಲ್ಲೆ ಅದು ಅತ್ಯಂತ ಶಾಂತಿ ಸುವ್ಯವಸ್ಥೆಯಿಂದ ಇರಬೇಕು, ಕಾನೂನನ್ನ ಎಲ್ಲರೂ ಪಾಲಿಸಬೇಕು ಅಂದ್ರೆ, ರಾಜ್ಯ ಅದು ಕಾನೂನೆಲ್ಲ ಪಾಲಿಸಬೇಕು, ಎಲ್ಲ ನಿಯಮಗಳು ಸರ್ಕಾರದ ನಿಯಮಗಳು ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗ್ಬೇಕು, ದೇಶದ ಸಂವಿಧಾನವನ್ನು ಎಲ್ಲರೂ ಗೌರವಿಸಬೇಕು. ಈ ಎಲ್ಲ ಅಂಶಗಳನ್ನ ನಾವು ತಿಳ್ಕೊಬೇಕು. ತಿಳಿದುಕೊಳ್ಳಿಕ್ಕೆ ಜನನು ಬಯಸ್ತಾ ಇದ್ದಾರೆ. ಹಾಗಾಗಿ ಅದರ ಅರಿವು ಜಾಸ್ತಿ ಆಗ್ತಾ ಇದೆ. ಸಾರ್ವಜನಿಕ ಆಡಳಿತದ ಅರಿವು ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಒಂದು ಹೊಸ ರೂಪ ಕೊಟ್ಟವ್ರು ಯಾರಪ್ಪ ಅಂತಂದ್ರೆ ಅಮೆರಿಕದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಯಾರಪ್ಪ ಅಂದ್ರೆ ವುಡ್ರೋ ವಿಲ್ಸನ್. ಇವರು ಸಾರ್ವಜನಿಕ ಆಡಳಿತಕ್ಕೆ ಬಹಳ ಮಹತ್ವವನ್ನು ಕೊಟ್ಟರು. ಹಾಗಾಗಿ ಇವರನ್ನು ಏನಂತ ಕರೆದ್ರು ಅಂದ್ರೆ ಸಾರ್ವಜನಿಕ ಆಡಳಿತದ ಪಿತಾಮಹ. ಏನಂತ ಕರೆದ್ರು ಇವರನ್ನ? ಸಾರ್ವಜನಿಕ ಆಡಳಿತದ ಪಿತಾಮಹ. ಇವರು ಸಾರ್ವಜನಿಕ ಆಡಳಿತ ಹೇಗಿರುತ್ತೆ, ಅದನ್ನ ಯಾವ ತರ ಆಡಳಿತವನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಮೊದಲ ಬಾರಿಗೆ ತಮ್ಮ ದೇಶದಲ್ಲಿ ಏನ್ ಮಾಡಿದ್ರು ಅಂದ್ರೆ ಅದು ಅನುಷ್ಠಾನಕ್ಕೆ ಕೊಟ್ಟರು. ಹಾಗಾಗಿ ಅವರನ್ನು ಏನಂತ ಕರೆದ್ರು, ವುಡ್ರೋ ವಿಲ್ಸನ್ ಅವರನ್ನ ಸಾರ್ವಜನಿಕ ಆಡಳಿತದ ಪಿತಾಮಹ. ಸಾಮಾನ್ಯವಾಗಿ ಈ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಎಲ್ಲ ದೇಶಗಳಲ್ಲೂ ಇರುತ್ತೆ. ಏನೋ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಏನಿದೆ ಅಂದ್ರೆ ಎಲ್ಲಾ ದೇಶಗಳಲ್ಲೂ ಇದೆ. ಸ್ವಲ್ಪ ಮಟ್ಟಿಗೆ ಅವರವರ ದೇಶದ ಕಾನೂನುಗಳಿಗೆ ಅನುಗುಣವಾಗಿ ಮಾಡ್ಕೊಂಡಿರ್ತಾರೆ. ಹಾಗಾಗಿ ನಮ್ಮ ದೇಶದಲ್ಲೂ ಸಹ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಇದೆ. ಸಾಮಾನ್ಯವಾಗಿ ನೀವು ಈಗ ಆಡಳಿತ ಅಂತಕ್ಕಂಥ ಪದ, ಯಾವ ಪದ? ಆಡಳಿತ. ಈ ಆಡಳಿತ ಅಂತಕ್ಕಂಥ ಪದ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥ ಇಂಗ್ಲಿಷ್ ಅಲ್ಲಿ ಏನಂದ್ರೆ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥ ಪದ. ಇದು ಲ್ಯಾಟಿನ್ ಭಾಷೆಯ ಆಡ್ ಮತ್ತೆ ಮಿನಿಸ್ಟರ್, ಆಡ್ ಮತ್ತು ಮಿನಿಸ್ಟರ್ ಈ ಎರಡು ಪದಗಳಿಂದ ಸಂಯೋಜನೆಗೊಂಡು ಬಂದಿರತಕ್ಕಂಥ ಪದ ಅಡ್ಮಿನಿಸ್ಟ್ರೇಷನ್. ಏನಂತ ಕರೀತಾರೆ? ಅಡ್ಮಿನಿಸ್ಟ್ರೇಷನ್. ಸಾಮಾನ್ಯವಾಗಿ ಈ ಅಡ್ಮಿನಿಸ್ಟ್ರೇಷನ್ ಅದು ಈ ಆಡಳಿತ ಪದದ ಅರ್ಥ ಏನು ಅಂತ ನಾವು ನೋಡ್ತಾ ಹೋದ್ರೆ ಯಾವುದರ ಅರ್ಥ? ಆಡಳಿತದ ಅರ್ಥವನ್ನು ನೋಡಿದಾಗ ಸಾಮಾನ್ಯವಾಗಿ ಆಡಳಿತ ಅಂದ್ರೆ ಏನು ಅಂತಕ್ಕಂಥ
ನಿರ್ವಹಿಸುವಂತಹ ಈ ಪ್ರಕ್ರಿಯೆಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಆಡಳಿತ. ಅರ್ಥ ಆಯ್ತಾ ಈಗ ನೋಡ್ರಿ, ಆಡಳಿತ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಆಡಳಿತದ ಪದದ ಅರ್ಥ ಏನಪ್ಪಾ ಅಂತಂದ್ರೆ ನೋಡ್ರಿ, ಜನರಿಗೆ ಸೇವೆ ಸಲ್ಲಿಸುವ, ಜನರ ಬಗೆಗೆ ಕಾಳಜಿ ವಹಿಸುವ, ಜನರಿಗೆ ಸಂಬಂಧಿಸಿದ ವ್ಯವಹಾರ ನಿರ್ವಹಿಸುವ. ಈ ಮೂರು ಪ್ರಕ್ರಿಯೆಗಳು ಏನಂತ ಕರೆಸಿಕೊಳ್ಳುತ್ತಂದ್ರೆ ಸಾರ್ವಜನಿಕ ಆಡಳಿತ. ಸಾರ್ವಜನಿಕ ಆಡಳಿತ. ಯಾಕಂದ್ರೆ ಈ ಆಡಳಿತ ಅಂತಕ್ಕಂಥ ಪದಕ್ಕೆ ಅರ್ಥ ಇದನ್ನ ಎಲ್ಲಾದ್ರೂ ಬಳಸ್ತೀವಿ ನಾವು. ಮನೆಯ ಆಡಳಿತನ ಬಳಸಬಹುದು, ಶಾಲೆಯ ಆಡಳಿತನ ಬಳಸಬಹುದು, ಬ್ಯಾಂಕಿನ ಆಡಳಿತ ಬಳಸಬಹುದು, ದೇವಾಲಯಗಳ ಆಡಳಿತನ ಬಳಸಬಹುದು. ಬಟ್ ನಾವಿವತ್ತು ಅಭ್ಯಾಸ ಮಾಡಕತ್ತಿರೋದು ಏನಪ್ಪಾ ಅಂದ್ರೆ ಸಾರ್ವಜನಿಕ ಆಡಳಿತ. ಈ ಸಾರ್ವಜನಿಕ ಆಡಳಿತ ಅಂದ್ರೆ ಏನು, ಇದರ ಈ ಪದದ ಅರ್ಥ ಏನು ಅಂತ ಅಂದಾಗ ನಾವು ಇದು ನೋಡಿದ್ರೆ ಗೊತ್ತಾಗುತ್ತೆ. ಏನನ್ನ ಜನರಿಗೆ ಸೇವೆ ಸಲ್ಲಿಸುವ, ಜನರ ಬಗೆಗೆ ಕಾಳಜಿ ವಹಿಸುವ, ಜನರಿಗೆ ಸಂಬಂಧಿಸಿದ ವ್ಯವಹಾರ ನಿರ್ವಹಿಸುವ. ಈ ಮೂರು ಪ್ರಕ್ರಿಯೆಗಳು ಏನಾಗಿದೆ ಅಂದ್ರೆ ಸಾರ್ವಜನಿಕ ಆಡಳಿತ ಆಗಿದೆ. ಅರ್ಥ ಆಯ್ತಾ? ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ನಮ್ಮ ದೇಶಕ್ಕಿಂತ ಫಸ್ಟ್ ನಾವ್ ಏನ್ ಮಾಡೋಣ ಅಂದ್ರೆ ನಮ್ಮ ಕರ್ನಾಟಕ ನೋಡೋಣ. ಎಲ್ಲಿ ನೋಡೋಣ? ಕರ್ನಾಟಕ. ಕರ್ನಾಟಕದಲ್ಲಿ ಆಡಳಿತ ವ್ಯವಸ್ಥೆ ಹೇಗಿದೆ? ಹಂತ ಹಂತವಾಗಿದೆ. ಹೌದಾ? ಸರ್ಕಾರದ ಯೋಜನೆಗಳು ಹೇಗೆ ಹೊರಗಡೆ ಬರುತ್ತೆ, ಜನರನ್ನ ತಲುಪಬೇಕು ಅಂದ್ರೆ ಯಾವ್ಯಾವ ಹಂತವನ್ನ ದಾಟಿಕೊಂಡು ಬರುತ್ತೆ ಅಂತಕ್ಕಂಥದ್ದನ್ನ ನಿಮಗೆ ಗೊತ್ತಿರೋದು ಏನೇನು ಗೊತ್ತಿದೆ ಅದನ್ನ ಸ್ವಲ್ಪ ಹಂಗ ಹೇಳಿ. ನಿಮಗೆ ಗೊತ್ತಿರೋ ಸರ್ಕಾರದ ಯೋಜನೆ ಸಾಕಷ್ಟು ಯೋಜನೆಗಳು ಮೊನ್ನೆ ಬಂದಿದವಲ್ಲ, ಸಿಕ್ಕಾಪಟ್ಟೆ ಯೋಜನೆಗಳು ಬಂದವು. ಸರ್ಕಾರದ ಯೋಜನೆಗಳು ಬಹಳ ಅದಾವು. ಹೌದಾ? ಈ ಭಾಗ್ಯಗಳಿರ್ಬೋದು, ಮತ್ತೆ ಇತರೆ ಸಬ್ಸಿಡಿ ರಿಯಾಯಿತಿ ದರದಲ್ಲಿ ಇರತಕ್ಕಂಥವು ಇರ್ಬೋದು. ಇವೆಲ್ಲ ಹೆಂಗ್ ಬರ್ತವೆ ಸರ್ಕಾರದಿಂದ? ಹೇಳಿ ಯಾರ್ಯಾರು ಒಂದೊಂದೇ ನಿಮ್ಗೆ ಗೊತ್ತಿರೋ ಒಂದೊಂದೇ, ಎಲ್ಲರೂ ಒಂದೊಂದು ಹೇಳಿ. ನೀವು ಹೇಳಮ್ಮ ಫಸ್ಟ್. ಸರ್ಕಾರದ ಆಡಳಿತ ಹೆಂಗಿರುತ್ತೆ ಅದನ್ನ ಹೇಳು. ಆ ಯೋಜನೆ ಹೆಂಗೆ, ಅದು ಆಡಳಿತ ಯಂತ್ರ ಹೇಗಿರುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಗೊತ್ತಿರೋದನ್ನ ಹೇಳಬೇಕು. ಆಮೇಲೆ ನಾವು ಅದರ ನಿಜ ಅಂಶವನ್ನ ನಾವು ಒಂದೊಂದು ತಿಳಿತಾ ಹೋಗೋಣ. ಏನು ಹೇಳೋದು, ಹೇಗಿರುತ್ತೆ ಆಡಳಿತ? ನೆಕ್ಸ್ಟ್ ನಯನಾ ಬೇಗ ಹೇಳ್ಬೇಕು. ಇಲ್ಲ ಕನಕ ಏನಾದ್ರು ಮಾತಾಡ್ರಿ. ಸರ್ ನಮಗೆ ನಿಮ್ಗೆ ಮಾತಾಡೋದು ಅರ್ಥ ಆಗಲ್ಲ ಅಂತ ಮಾತಾಡಿ. ಸಾರ್ವಜನಿಕ ಆಡಳಿತ ಫಸ್ಟ್ ಸ್ಟಾರ್ಟಿಂಗ್ ತಹಸೀಲ್ದಾರ್ ಇರ್ತಾರೆ ಅಂತ. ತಹಸೀಲ್ದಾರ್ ಮೇಲೆ ಯಾರಿರ್ತಾರೆ? ಎಸಿ ಇರ್ತಾರೆ, ಅಸಿಸ್ಟೆಂಟ್ ಕಮಿಷನರ್ ಅಂತ. ಅವ್ರ ಮೇಲೆ ಯಾರಿರ್ತಾರೆ? ಡಿಸಿ ಇರ್ತಾರೆ. ಅವ್ರ ಮೇಲೆ ಇರ್ತಾರೆ ವಿಭಾಗದ ಆಯುಕ್ತರು ಇರ್ತಾರೆ. ಮತ್ತೆ ಇಡೀ ಸರ್ಕಾರದ ಕಾರ್ಯದರ್ಶಿಗಳು ಇರ್ತಾರೆ. ಆಮೇಲೆ ಇಲಾಖೆವಾರು ಹೊಂಟ್ರೆ ಆ ಇಲಾಖೆಗೆ ಒಬ್ಬೊಬ್ಬ ಸೆಕ್ರೆಟರಿ ಅಂತ ಇರ್ತಾರೆ ಸರ್ಕಾರ ಮಟ್ಟದಲ್ಲಿ. ಅವರೆಲ್ಲ ಎಂತ ಅಧಿಕಾರಿಗಳಪ್ಪ ಅಂದ್ರೆ IAS ಮತ್ತೆ IPS, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ. ಅದು IAS ಕೇಳರು. KAS ಅಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ. ಅರ್ಥ ಆಯ್ತಾ? ಇವ್ರು ಎಲ್ಲೆಲ್ಲಿ ಇರ್ತಾರೆ? KAS ಆದವರು ಮತ್ತೆ IAS ಪರೀಕ್ಷೆ ಪಾಸ್ ಆದವರು. ಸಾರ್ವಜನಿಕ ಆಡಳಿತ ವ್ಯವಸ್ಥೆ ಇವ್ರ ಕೆಲಸ ಏನು ಅಂತ ಯಾರು ನೆಕ್ಸ್ಟ್ ಯಾರು ಮಾತಾಡ್ತೀರಿ? ಮಾತಾಡ್ರಿ. ಸರ್ಕಾರದ ಯೋಜನೆ ಹೇಗಿರುತ್ತೆ, ಸರ್ಕಾರ ಹೆಂಗೆ ಆಡಳಿತವನ್ನು ನಡೆಸುತ್ತೆ? ಮುಖ್ಯಮಂತ್ರಿ ಅದ ಗೊತ್ತಾ ನಿಮಗೆ? ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಇದ್ರೆ ಎಲ್ಲಾ ಇಡೀ ಕರ್ನಾಟಕದ ಆಡಳಿತವನ್ನ ಅವರೇ ಹೋಗಿ ಖುದ್ದಾಗಿ ಮಾಡಲ್ಲ. ಅವ್ರಿಗೆ ಏನಿರುತ್ತೆ ಅಂದ್ರೆ ಅಧಿಕಾರಿ ವರ್ಗ ಇರುತ್ತೆ. ಹಂತ ಹಂತವಾಗಿ ಇರುತ್ತೆ ಅಧಿಕಾರಿ ವರ್ಗ. ವಿಭಾಗದಲ್ಲಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಇರ್ತಾರೆ, ತಾಲೂಕಲ್ಲಿ ತಹಸೀಲ್ದಾರ್ ಇರ್ತಾರೆ, ಜಿಲ್ಲಾಧಿಕಾರಿ ತಹಸೀಲ್ದಾರ್, ಇವರು ಮಧ್ಯ ಮತ್ತೊಬ್ಬರು ಇರ್ತಾರೆ ಕಮಿಷನರ್ ಅಂತ. ಯಾರು? AC ಅಂತ.
ಯಾರು ಎಸಿ ಅಸಿಸ್ಟೆಂಟ್ ಕಮಿಷನರ್ ಸಹಾಯಕ ಆಯುಕ್ತ ಅಂತೇಳಿ. ಅವು ಈ 3 ತಾಲೂಕಿಗೆ ಒಬ್ರು ಇಲ್ಲ 2 ತಾಲೂಕಿಗೆ ಒಬ್ರು ಇರ್ತಾರೆ. ಪೊಲೀಸ್ ಇಲಾಖೆಗೆ ಹೋಗ್ಬಿಟ್ರೆ ಅದು ಆಡಳಿತ ಯಂತ್ರ. ಇಂತಿಷ್ಟು ಜನಸಂಖ್ಯೆ ಇಂತಿಷ್ಟು ಗ್ರಾಮಗಳಿಗೊಂದು ಪೊಲೀಸ್ ಸ್ಟೇಷನ್ ಅಂತ ಇರುತ್ತೆ. ಅಲ್ಲಿ ಒಬ್ರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ. ಸಣ್ಣ ಸ್ಟೇಷನ್ ಆದ್ರೆ ಅವ್ರಿಗೆ ಸಹಾಯಕರಿಗೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ. ಇನ್ನು ಅವ್ರಿಗೆ ಸಹಾಯಕರಾಗಿ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾರೆ. ಪೊಲೀಸ್ ಕಾನ್ಸ್ಟೇಬಲ್ ಅಂತೇಳಿ ಇವ್ರದ್ದು ಹಂತ. ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಇತ್ತು ಅಂದ್ರೆ ಒಂದು ಹೋಬಳಿ ಅಂತ ಮಾಡಿ ಅಲ್ಲಿಗೆ ಏನ್ ಮಾಡ್ಬೋದು, ಒಬ್ರನ್ನ ಸಿಪಿಐ ಅಂತ ಮಾಡ್ಬೋದು, ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಹೇಳಿ. ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಹೇಳಿ. ಇನ್ನು ಆ ತಾಲೂಕು ಏನಾದ್ರೂ ದೊಡ್ಡದಿದ್ರೆ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಡಿವೈಎಸ್ಪಿ ಅಂತ ಇರ್ತಾರೆ. ಯಾರು ಡಿವೈಎಸ್ಪಿ ಅಂತ ಹೇಳಿ. ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ. ಜಿಲ್ಲೆಗೆ ಹೋದ್ರೆ ಇದು ಒಂದ್ 2-3 ತಾಲೂಕು ಬೇಡ, ಒಂದು ದೊಡ್ಡ ತಾಲೂಕು ಇದ್ರೆ ಡಿವೈಎಸ್ಪಿ ಇರ್ತಾರೆ. ಡಿವೈಎಸ್ಪಿ ಸಾಮಾನ್ಯವಾಗಿ ಕೆಎಎಸ್ ಪರೀಕ್ಷೆ ಪಾಸ್ ಆದವರು ಇರ್ತಾರೆ. ಪಿಎಸ್ಐಗಳು ಸಬ್ ಇನ್ಸ್ಪೆಕ್ಟರ್ ಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವರು ಅದೇ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಪರೀಕ್ಷೆ ಬರೆದವರು ಇರ್ತಾರೆ. ಪೊಲೀಸ್ ಕಾನ್ಸ್ಟೇಬಲ್ ಅವರೆಲ್ಲ ಏನಪ್ಪಾ ಅಂದ್ರೆ ಪಿಯುಸಿ ಮುಗಿಸಿದವರು ಸಿಇಟಿ ಬರೆದು ಪಾಸ್ ಆಗಿ ಇರ್ತಾರೆ. ಇನ್ನು ಎಸ್ಪಿ ಡಿವೈಎಸ್ಪಿ ಮೇಲೆ ಬರೋರು ಯಾರು, ಎಸ್ಪಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಂತ ಕರೀತಾರೆ. ಅವ್ರು ಏನು ಓದಿರ್ತಾರೆ, ಅವರು IPS ಅನ್ನು ಓದಿರ್ತಾರೆ. IPS ಅಂದ್ರೆ ಏನು, ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂತ. ಇದು ಏನ್ ಮಾಡ್ತಾರೆ ಅಂದ್ರೆ UPSC ಎಕ್ಸಾಮ್ ಅಂತ ಇರುತ್ತೆ ಕೇಂದ್ರದಲ್ಲಿ. ಈ UPSC ಎಕ್ಸಾಮ್ ಅಲ್ಲಿ ಡಿಗ್ರಿ ಯಾರು ಪದವಿಯನ್ನ ಪಡ್ಕೊಂಡಿರ್ತಾರೆ ಅವರಿಗೆ ಪ್ರತಿ ವರ್ಷನೂ 2 ವರ್ಷಕ್ಕೊಂದ್ಸಲ ಕೇಂದ್ರದ ಲೋಕ ಸೇವಾ ಆಯೋಗ ಅಂತ ಇರುತ್ತೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪರೀಕ್ಷೆಗಳನ್ನ ನಡೆಸ್ತಾರೆ. ಎಲ್ಲಾ ಪರೀಕ್ಷೆಗಳಾದ್ಮೇಲೆ ಆ ರ್ಯಾಂಕಿಂಗ್ ಲಿಸ್ಟ್ ಅನ್ನು ಬಿಡ್ತಾರೆ. 2 ಪರೀಕ್ಷೆಗಳಿರುತ್ತೆ, ಒಂದು ಇಂಟರ್ವ್ಯೂ ಇರುತ್ತೆ. 2 ಲಿಖಿತ ಪರೀಕ್ಷೆ, ಒಂದು ಮೌಖಿಕ ಪರೀಕ್ಷೆ ಇರುತ್ತೆ. ಇದು ಪಾಸ್ ಆದ್ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಲಿಸ್ಟ್ ಬಿಡ್ತಾರೆ, ರ್ಯಾಂಕಿಂಗ್ ಲಿಸ್ಟ್ ಅಂತ ಹೇಳಿ. ಅವ್ರು ಏನ್ ಮಾಡ್ತಾರೆ, ರ್ಯಾಂಕಿಂಗ್ ಲಿಸ್ಟ್ ಬಂದಾಗ ಮೊದಲು ಅವ್ರಿಗೆ ಎಷ್ಟು ಬೇಕು, IAS ಅಧಿಕಾರಿಗಳು ಎಷ್ಟು ಬೇಕಾಗಿತ್ತೋ ಅತಿ ಹೈಯೆಸ್ಟ್ ಬಂದವರನ್ನ IAS ಇದಕ್ಕೆ ತಗೊಳ್ತಾರೆ. 2ನೇ ಭಾಗದಲ್ಲಿ ಏನ್ ಮಾಡ್ತಾರೆ, ಉಳಿದವರನ್ನ ಎದಕ್ಕೆ ತಗೊಳ್ತಾರೆ, IPS ಇದಕ್ಕೆ ತಗೊಳ್ತಾರೆ. ಇನ್ನು ಬಹಳ ಇಂಡಿಯನ್ ಫಾರೆನ್ ಸರ್ವಿಸ್ ಅಂತ ಇರುತ್ತೆ, ಆಮೇಲೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ ಬರುತ್ತೆ. ಬಹಳ ಇದಾವೆ. ಅವುಗಳಿಗೆ ಅವನ್ನ ಪರ್ಸೆಂಟೇಜ್ ಕಡಿಮೆ ಆದಂಗ ಅವ್ನ ಇತರೆ ಹುದ್ದೆಗಳನ್ನು ಕೊಡ್ತಾ ಹೋಗ್ತಾರೆ. ಹಂಗೆ ಏನೋ IAS ನಂತರ ಬರೋದು ಯಾವುದು ಅಂದ್ರೆ IPS. ಅದು ಜಿಲ್ಲೆಗೆ ಒಂದು ಪೋಸ್ಟ್ ಇರುತ್ತೆ. ಎಲ್ಲಿ ಒಂದು ಪೋಸ್ಟ್ ಇರುತ್ತೆ, ಜಿಲ್ಲೆಗೆ ಒಂದು ಪೋಸ್ಟ್ ಇರುತ್ತೆ. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವ್ರ ಕೆಲಸ ಏನು, ಇಡೀ ಜಿಲ್ಲೆಯ ಕಾನೂನು ಮತ್ತೆ ಸುವ್ಯವಸ್ಥೆ ಶಾಂತಿಯನ್ನ ಕಾಪಾಡತಕ್ಕಂತ ಜವಾಬ್ದಾರಿ ಯಾರ್ದಾಗಿರುತ್ತೆ ಅಂದ್ರೆ SP ದಾಗಿರುತ್ತೆ. ಇವ್ರ ಮೇಲೆ ಯಾರಿರ್ತಾರೆ ಅಲ್ಲಿ ಜಿಲ್ಲೆಯಲ್ಲಿ, ಜಿಲ್ಲಾಧಿಕಾರಿ ಇರ್ತಾರೆ. ಡೆಪ್ಯೂಟಿ ಕಮಿಷನರ್ ಜಿಲ್ಲಾಧಿಕಾರಿಗಳು. ಅವರು ಈ IPS ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇರ್ತಾರಲ್ಲ, ಇವ್ರಿಗಿಂತ ಮೇಲವರು, ಇವ್ರಿಗಿಂತ ಜಾಸ್ತಿ ಅವರಿಗೆ ಅಧಿಕಾರ ಇರೋದು ಜಿಲ್ಲಾಧಿಕಾರಿ. ಅರ್ಥ ಹೇಳಿದೀಗ, ಜಿಲ್ಲಾಧಿಕಾರಿ ಕೆಳಗಡೆ ಡಿವೈಸ್ ಯಾರು SP ಇರ್ತಾರೆ. ಇವರಿಬ್ರು ಏನಪ್ಪಾ ಅಂದ್ರೆ ಇಡೀ ಜಿಲ್ಲೆಯನ್ನು ನೋಡ್ಕೊಳ್ತಕ್ಕಂಥವ್ರು. SP DC ಇವರು IAS ಆಫೀಸರ್ ಈಕ್ವಲ್ ಟು ಅವರಂತೂ DC IAS ಆಫೀಸರೇ. SP ಅವರು IAS ಪರೀಕ್ಷೆನ ಬರೆದಿರ್ತಾರೆ, ಕೇಂದ್ರ ಲೋಕಸೇವಾ ಆಯೋಗದ ಪರೀಕ್ಷೆನ ಬರೆದಿರ್ತಾರೆ. ರ್ಯಾಂಕ್ ಕಡಿಮೆ ಇರೋದ್ರಿಂದ ಅವ್ರನ್ನ IPS ಕಳಿಸಿರ್ತಾರೆ, ತರಬೇತಿ ಕೊಟ್ಟು ಕಳಿಸಿರ್ತಾರೆ. ಇದರ ಹೊರತಾಗಿ ಇನ್ನೊಂದು ಹುದ್ದೆ ಇರುತ್ತೆ IAS. ಯಾರು ಅಂದ್ರೆ ಜಿಲ್ಲಾ ಪಂಚಾಯತಿಲಿ ಇರ್ತಾರೆ, ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ZP ಒಳಗೆ. ಅದು IAS ಹುದ್ದೆ. ಬಟ್ 2 IAS ಹುದ್ದೆ ಇರುತ್ತೆ, ಒಂದು IPS ಹುದ್ದೆ ಇರುತ್ತೆ.
ಇದರ ಹೊರತಾಗಿ ಇನ್ನೊಂದು IAS ಹುದ್ದೆಯನ್ನು ಕ್ರಿಯೇಟ್ ಮಾಡ್ತಾರೆ. ಎಲ್ಲಿ ಅಂತಂದ್ರೆ ಎಲ್ಲಿ ಮಹಾನಗರ ಪಾಲಿಕೆಗಳು ಇರ್ತಾವ, ಮಹಾನಗರ ಪಾಲಿಕೆಗಳು ಅಂತ ಬರ್ತವೆ. ಸಾಮಾನ್ಯವಾಗಿ ಮೈಸೂರು ಮಹಾನಗರ ಪಾಲಿಕೆ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ, ಬೆಂಗಳೂರು ಬೃಹತ್ ನಗರ ಮಹಾನಗರ ಪಾಲಿಕೆ, ಇಂತಲ್ಲೇ ಕಾರ್ಯನಿರ್ವಹಣಾಧಿಕಾರಿಗಳು IAS ಅಧಿಕಾರಿಗಳನ್ನು ಕೊಡ್ತಾರೆ. ಇದನ್ನ ಬಿಟ್ರೆ ಉಳಿದ ಎಲ್ಲ AS ಆಫೀಸರ್ಗಳು ಅವ್ರನ್ನ ಬಿಟ್ರೆ ಇತರ ಎಲ್ಲ ಅಧಿಕಾರಿ ವರ್ಗ. ಈ ತರ ಒಂದು ಆಡಳಿತದ ವ್ಯವಸ್ಥೆ ಇರುತ್ತೆ. ಎಲ್ಲಿ ಅಂತಂದ್ರೆ ನಮ್ಮ ಕರ್ನಾಟಕ. ಏನ ಮುಂದಿನ ಭಾಗದಲ್ಲಿ ನಾವು ಸಾರ್ವಜನಿಕ ಆಡಳಿತ ಹೇಗಿರುತ್ತೆ, ಸಾರ್ವಜನಿಕ ಆಡಳಿತದ ಮಹತ್ವ, ಅದರ ತತ್ವ, ಅದರ ನಿಯಮಗಳು, ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀವಿ. ಸರಿನಾ? ಸರಿ. ನಾಳೆ ಬರ್ಬೇಕಾದ್ರೆ ನೀವು ಸ್ವಲ್ಪ IAS, IPS ಮತ್ತೆ KAS